ಅಂದುಕೊಂಡ ಕೆಲಸಗಳು ಯಾವುದು ಸರಿಯಾಗಿ ಆಗ್ತಾ ಇಲ್ಲ. ದುಡ್ಡಿನ ವಿಚಾರದಲ್ಲಿ ತುಂಬ ತಾಪತ್ರಯ, ಕಷ್ಟಗಳು ಹೆಚ್ಚಾಗ್ತಾ ಇದೆ. ಮನೆಯಲ್ಲಿ ಬಡತನ, ದರಿದ್ರದಿಂದ ಯಾವುದೇ ಕೆಲಸಗಳು ನಿರ್ವಿಘ್ನವಾಗಿ ಆಗ್ತಾ ಇಲ್ಲ. ವಿಪರೀತ ಸಾಲ ಮಾಡಿಕೊಂಡಿದ್ದೀವಿ, ಸಾಲ ತೀರಿಸಲು ದುಡ್ಡಿಲ್ಲ. ದುಡ್ಡು ವ್ಯಾಪಾರದಲ್ಲಿ, ಹಣಕಾಸಿನಲ್ಲಿ ತುಂಬ ನಷ್ಟವಾಗಿ ಹಿನ್ನಡೆಯುತ್ತಿದೆ. ಮನೆ ಏಳಿಗೆ ಆಗ್ತಿಲ್ಲ. ತುಂಬ ಚೆನ್ನಾಗಿ ನಡೀತಿದ್ದ ಮನೆ ಇದ್ದಕ್ಕಿದ್ದಂತೆ ಈಗ ಆಗೋಗಿರೋದು ನರದೃಷ್ಟಿ ದೋಷಗಳಿಂದ ಕಾರಣವಾಗಿರುತ್ತದೆ, ಅಥವಾ ವಾಮಾಚಾರಗಳಿಂದ ಈ ರೀತಿ ಆಗುವ ಸಾಧ್ಯತೆ 100ಕ್ಕೆ 100ರಷ್ಟು ಇದ್ದೇ ಇರುತ್ತದೆ. ಇಂತಹ ನರದೃಷ್ಟಿ ದೋಷಗಳು ಅಥವಾ ವಾಮಾಚಾರಕ್ಕೆ ಬಲಿಯಾದ ಮನೆಗಳಲ್ಲಿ ಈ ಕಷ್ಟಗಳು ಹಠಾತ್ತನೆ ಬಂದು ಬಿಡಬಹುದು. ಈ ರೀತಿ ಇದ್ದಾಗ ಈ ಒಂದೇ ಒಂದು ಯಂತ್ರವನ್ನು ಮಂತ್ರಿಸಿಕೊಟ್ಟಾಗ ಅದನ್ನು ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಕಟ್ಟಬೇಕು. ಅದು ಯಾವುದು, ಅದರಿಂದ ಏನೆಲ್ಲ ಉಪಯೋಗ ಪ್ರಯೋಜನಗಳು ಆಗುತ್ತೆ ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗೋದಕ್ಕೆ ಈ ಕೂಡಲೇ ಪಂಡಿತರು, ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ, ಖಚಿತ ಪರಿಹಾರ ಶತಸಿದ್ಧವಾಗಿ ಮಾಡಿಕೊಡುತ್ತಾರೆ. ಗುರುಗಳು ಹೇಳಿರುವ ಹಾಗೆ ಕೆಲವೊಂದೊಂದು ನಿರ್ದಿಷ್ಟವಾದ ಪ್ರಾಕಾರ ಮತ್ತು ವಾಸ್ತು ದೋಷಗಳು ನಿವಾರಣೆ ಆಗಬೇಕು. ಇದರಲ್ಲೂ ಕೆಲವರಿಗೆ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬಂದು ಹೋದ ಮೇಲೆ ಇಂತಹ ಬಡತನ ಆವರಿಸುವ, ದರಿದ್ರ ಆವರಿಸುವ, ಮನೆಯ ಏಳಿಗೆ ಆಗದೆ ಇರುವ ಹಾಗೆ ಆಗಬಹುದು. ಅದೆಲ್ಲವೂ ಕೂಡ ನಿವಾರಣೆ ಆಗಬೇಕು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಆಗಬೇಕು ಅನ್ನೋದಾದರೆ, ಮತ್ತು ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ, ಸಂಕಷ್ಟಗಳಿಂದ ಮುಕ್ತಿ ಪಡಿಬೇಕು ಅನ್ನೋದಾದರೆ, ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಹಸಿರು ಬಟ್ಟೆಯೊಳಗಡೆ ಕೆಲವು ವಸ್ತುಗಳನ್ನು ಹೇಳ್ತೀವಿ, ಅದರಂತೆ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಒಂದು ಖಾಲಿ ಶೀಶೆ, ಒಂದು ಖಾಲಿಯ ಬಾಟಲನ್ನು ತೆಗೆದುಕೊಳ್ಬೇಕು. ಮಂತ್ರಿಸಿದ ತಾಮ್ರದ ತಗಡನ್ನು ಸೇರಿಸಿ ಅದರಲ್ಲಿ ಗುರುಗಳು ಬರೆದಿರ್ತಾರೆ ಏನಂತ, ಮನೆಯ ಅಭಿವೃದ್ಧಿಗೆ ಕೆಲವೊಂದು ನಿರ್ದಿಷ್ಟ ಪ್ರಾಕಾರದ ದಬ್ಬಳದಿಂದ ಮಂತ್ರವನ್ನು ಬರೆದು ಕೊಡ್ತಾರೆ. ಆ ತಾಮ್ರದ ತಗಡಿನಲ್ಲಿ ಬರೆದಿರತಕ್ಕಂತಹ ಮಂತ್ರಗಳು ಮನೆಯ ಅಭಿವೃದ್ಧಿ ಮತ್ತು ಏಳಿಗೆ ಮತ್ತು ಸಕಲ ಕಷ್ಟ, ರೋಗ, ನಿರೋಧಕಗಳು ಆಗುವ ಹಾಗೆ, ಮತ್ತು ನರದೃಷ್ಟಿ ದೋಷ, ವಾಮಾಚಾರಗಳು ತಗಲಿದರೆ ಅದನ್ನು ಸಂಪೂರ್ಣ ಹೀರಿಕೊಂಡು ಹೊರಗೆ ಹಾಕುವ ಹಾಗೆ, ಮಾಡಿಸಿದವರಿಗೆ ಹಿಂತಿರುಗಿ ಒಡೆಯುವ ಹಾಗೆ ಮಂತ್ರಿಸಿ ಸಿದ್ಧಿಸಿ ಕಾರ್ಯರೂಪಕ್ಕೆ ತರುವ ಹಾಗೆ, ಮನೆಯಲ್ಲಿ ಅದೃಷ್ಟ ದೇವತೆ ಸದಾ ನೆಲೆಸುವ ಹಾಗೆ, ಅಂದರೆ ದುಡ್ಡು ಕಾಸಿನ ಸಮಸ್ಯೆ ಇದ್ದವರಿಗೆ ಮನೆ ಏಳಿಗೆ ಆಗುವ ಹಾಗೆ ಮಂತ್ರಗಳನ್ನು ಬರೆದು ಅದನ್ನು ಕೊಡುತ್ತಾರೆ. ಅದನ್ನು ಸುರುಳಿಯಾಗಿ ಸುತ್ತಿ ಆ ಗಾಜಿನ ಬಾಟಲ್ನಲ್ಲಿ ಹಾಕಿ 3 ಕರಿಮೆಣಸು, 3 ಲವಂಗವನ್ನು ಹಾಕುತ್ತಾ, 3 ಕಾಳು ಕಲ್ಲುಪ್ಪನ್ನು ಹಾಕುತ್ತಾ ಅದನ್ನು ಹಸಿರು ಬಟ್ಟೆಯಲ್ಲಿ ಹಾಕಿ ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟಿ ಪೂಜೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮನೆ ಏಳಿಗೆ ಆಗುತ್ತದೆ, ಅದೃಷ್ಟದ ನಿಲಯ ಆಗುತ್ತದೆ. ಮನೆಯಲ್ಲಿ ಸಕಲ ಕಷ್ಟಗಳು, ದುಡ್ಡು ಕಾಸಿನ ಸಮಸ್ಯೆಗಳು, ಕಾಯಿಲೆ ಕಸಾಲೆಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ. ಈ ಒಂದು ಶೀಶೆಯನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ ಉಚಿತವಾಗಿ ನಿಮಗೆ ಅದನ್ನು ನೀಡುತ್ತಾರೆ. ಸಂಪೂರ್ಣ ಪರಿಹಾರ ಆಗುತ್ತೆ.